ನಾಳೆಯಿಂದ ಫೈನ್ ಬಿಲ್ಕುಲ್ ಮಾಡಂಗಿಲ್ಲ ಏನ್ ಹೇಳ್ತೀರಾ? ಏನ್ ಬಡವರು ಇಲ್ಲ, ಎಲ್ಲ ಸಾಯ್ಬೇಕು ಹೋಗಿ ಎಲ್ಲಾರ ಬಡವರು. ನಿಮ್ಮಂತ ಒಂದ್ ಜಾಗ ಇರುತ್ತಲ್ಲ ಅಲ್ಲಿ ಮಾಡ್ಬೇಕಲ್ಲ. ಅದೇ ಏನೋ ವಿಷ ಗೀಷ ಕುಡ್ದು ಸತ್ತೋಗ್ಬಿಡ್ಬೇಕು ಬಡವರೆಲ್ಲ. ಸರ್ಕಾರ ಏನ್ ಮಾಡ್ತಾರೆ, ಬಡವರೆಲ್ಲ ಸತ್ತೋಗ್ಬಿಡ್ಬೇಕು ವಿಷ ಕುಡ್ದು. ಫುಟ್ಪಾತ್ ಮೇಲೆ ಜೀವನ ನಡೀತೆ ಬಡವ್ರದ್ದು. ಹಂಗಂತ ಓಡಾಡೋರ್ಗೆಲ್ಲ ತೊಂದ್ರೆ ಕೊಡ್ತಾ ಇದ್ದೀರಲ್ಲ. ಅಲ್ಲಾಡಿ ಯಜಮಾನ್ರು ಹೇಳ್ತಾರೆ ಅಮ್ಮ ಸೆಂಟ್ರಲ್ ಸೈಡ್ನಲ್ಲಿ ಹಾಕಿದ್ದಾರೆ ಬಡವರು. ಇದು ಫುಟ್ಪಾತ್ಗೆ ಓಡಾಡಕ್ಕಂತ ಜಾಗ ಮಾಡಿರೋದು. ಸರ್ಕಾರಿ ಮಾಡ್ಕೊಂಡು ಫುಟ್ಪಾತ್ನ ನೀವು ವ್ಯಾಪಾರಕ್ಕೆ ಯೂಸ್ ಮಾಡಿದ್ರೆ ಮೇಡಮ್ ಫುಟ್ಪಾತ್ ಅಂದ್ರೆ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ದೊಡ್ಡ ಏರಿಯಾಗೆ ಹೋದ್ರೆ ಏನೇನೆಲ್ಲ ಬಡವ್ರ ಪಕ್ಷ ಇಲ್ಲಿ, ಎಲ್ಲ ಬಡವ್ರ ಜೀವನ ಮಾಡೋರು ಇಲ್ಲಿ. ಎಲ್ಲರೂ ಬಡವ್ರ ಪಕ್ಷ ಇದು. ಕೃಷ್ಣರಾಜ ಒಡೆಯರು ಕೊಟ್ಟಿದ್ದಾನೆ ಬಡವ್ರಿಗೆ ಜೀವನ ಮಾಡೋಕ್ಕೆ ಆ ಕಾಲದಲ್ಲಿ. ಈಗ ಒಂದು ಎತ್ತಿ ಅಂದ್ರೆ ಬಡವ್ರು ಎಲ್ಲಿ ಹೋಗ್ಬೇಕು? ನಿಮ್ಗೊಂದು ಜಾಗ ಕೊಟ್ಟವ್ರಂತಲ್ಲ ಅಲ್ಲಿ ಮಾಡ್ಕೋಬೇಕಂತಲ್ಲ. ಎಲ್ಲ ಇಲ್ಲೇನೆ ಮಾಡೋದಲ್ಲ ಎಲ್ಲಿ ಕೊಟ್ಟಿದ್ದಾರೆ ಜಾಗ? ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ. ಮಾಡ್ತಿದ್ದಾರೆ. ನೀವು ಮಾಡ್ಸಿಲ್ವಾ? ಮಾಡಿ ಎಲ್ಲ ಮಾಡಿದ್ದಾರೆ ಎಲ್ಲ. ಮತ್ತೆ ಅಲ್ಲಿ ಮಾಡ್ಬೇಕು, ಇಲ್ಲಿ ಯಾಕೆ ಮಾಡ್ತಾರೆ ಅಂತ ಸರ್ಕಾರ ನಾಳೆಯಿಂದ ಫೈನ್ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರಿಗೆ ಏನ್ ಗೊತ್ತಾಗುತ್ತೆ ಬಡವ್ರಪ್ಪ ಇದು ತೊಂದ್ರೆ. ಆರಾಮಾಗಿದ್ದಾರೆ ಅವ್ರು ಕೃಷ್ಣ ಬೈರೇಗೌಡರು. ಇಲ್ಲಿ ಬಡವ್ರ ಪಕ್ಷ ಯಾರು ನೋಡ್ತಾರೆ ಹೇಳಿ? ಕಷ್ಟ ನೋಡಿ ಹೆಂಗ್ ಕೂತ್ಕೋಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ, ಇಲ್ಲಿ ಸೊಂಡೆ ಎಲ್ಲ ನೋವು ಬಂದ್ಬಿಟ್ಟಿದೆ, ಎಲ್ಲ ಭಾಳ ತೊಂದರೆ ಐತಮ್ಮ, ಕಷ್ಟ ಐತೆ ಇಲ್ಲಿ. ಏನು ಫುಟ್ಪಾತ್ ಮೇಲೆ ಕೂತ್ಕೊಂಡ್ರೆ ಎಲ್ಲ ಕಾಲೆಲ್ಲ ನೋವು ಬಂದ್ಬಿಡುತ್ತೆ ಇಲ್ಲಿ. ಎದಾದ್ರೆ ಮಂಡಿನೇ ಬಂದ್ ಮಾಡ್ಬಿಡ್ತೀವಿ. ಯಾರು ತಿನ್ನೋದೇ ಬೇಡ, ತರಕಾರಿ ತಿನ್ನಲೇಬಾರ್ದು. ಈಗ ತರಕಾರಿನೇ ತಿನ್ನಬಾರ್ದು. ಹೇಳ್ಬೇಕು, ನೀವೆಲ್ಲ ಹೇಳ್ಬೇಕು, ಸಹಾಯ ಮಾಡಬೇಕು ಬಡವ್ರಿಗೆ. ನಮಗೆಲ್ಲ ಹೇಳಿ ನಮ್ಮ ಪಕ್ಷ ಮಾಡಬೇಕು. ಬಡವ್ರು ಇಲ್ಲಿ ಜೀವನ ಮಾಡೋರು ಬಿಡ್ರಿ ಅವ್ರಿಗೆ ಅಂತ ಹೋಗಿ ಕಿಸ್ನೆ ಬರೋಕೆ ಹೊಡೆದ್ರೆ ಐಸ್ಕೊಳ್ಳೋ ಒಂದು 10,000 ರೂಪಾಯಿ ಕೊಡ್ರಪ್ಪ, ನಾವು ಜೀವನ ಮಾಡ್ಕೊಂಡಿಲ್ಲ ಇರ್ತೀವಿ ಅಂತ. 500 ರೂಪಾಯಿ ವ್ಯವಹಾರ ಆಗ್ತೀವಿ, 10,000 ರೂಪಾಯಿ ಫೈನ್ ಆಗಿದ್ರೆ ಎಲ್ಲಿ ತಂದು ಕೊಡೋದು ನಾವು? ಇಡೀ ಬೆಂಗಳೂರಿನಲ್ಲಿ ಎಷ್ಟು ಜಾಗ ಇದೆ ಇಲ್ಲ, ಮಾರ್ಕೆಟ್ ಬಿಟ್ಟು ಎಷ್ಟು ಕಡೆ ಮಾಡ್ಬೇಕೆಲ್ಲ. ಆಚೆ ಅಂದ್ರೆ ಇಲ್ಲ, ಜನ ಹೊರಗಡೆ ಬರಲ್ಲ, ಜಾಸ್ತಿ ಜನ ಪಬ್ಲಿಕ್ ಹೊರಗಡೆ ಬರಲ್ಲ. ಮಾರ್ಕೆಟ್ ಅಂತ ಇರೋದು ಒಳಗಡೆ ಮಾಡಕ್ಕೆ. ಆಚೆ ಕಡೆ ಫುಟ್ಪಾತ್ ಮೇಲೆ ಓಡಾಡೋ ಜಾಗದಲ್ಲಿ ನೀವು ವ್ಯಾಪಾರ ಮಾಡೋದು ತಪ್ಪಲ್ವಾ? ತಪ್ಪಿನೇ ಇಲ್ಲ ಮೇಡಮ್. ಯಾರು ಒಳಗಡೆ ಯಾರು ಬರಲ್ವಲ್ಲ, ಪಬ್ಲಿಕ್ಕು ವ್ಯವಸ್ಥೆನೇ ಇಲ್ಲ, ಹೋಗೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಕಾಂಪ್ಲೆಕ್ಸ್ನಲ್ಲಿ ಹತ್ತಕ್ಕೆ ಜಾಗನೇ ಇಲ್ಲ ಅಲ್ಲಿ. ಅದನ್ನ ಫುಟ್ಪಾತ್ ಮೇಲೆ ಮಾಡ್ಕೊಂಡು ಏನು ಜೀವನ ಮಾಡ್ತಿದ್ದೀನಿ. ಕೃಷ್ಣ ಬೈರೇಗೌಡರಿಗೆ ಏನು ಗೊತ್ತಾಗುತ್ತೆ? 300 ರೂಪಾಯಿ ಕೂಲಿ ಕೊಡ್ತಾರೆ. ಕೃಷ್ಣ ಬೈರೇಗೌಡರು ಈಗ ಬೆಂಗಳೂರು ಉಸ್ತುವಾರಿ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ಗೊತ್ತಾಗುತ್ತೆ ಈಗ? ನಾವು ಸುಮಾರು ಒಂದು 40 ವರ್ಷದಿಂದ ನೋಡ್ತಿದ್ದೀವಿ ಬೆಂಗಳೂರಿಗೆ ಡೆವಲಪ್ ಮಾಡ್ತೀವಿ ಅಂತ. ಹೆಂಗೆ ನೀರು ಬಂದರೆ ಎಲ್ಲ ತುಂಬಿಡುತ್ತೆ, ನೀರಿಲ್ಲಿ ಫುಲ್ ಲಾಸ್ ಆಗುತ್ತೆ ನೀರು ಬಂದರೆ. ಏನಿಲ್ಲ ಮೇಡಮ್, ಎಲ್ಲ ಬಡವ್ರ ಪಕ್ಷ ಯಾರಿಲ್ಲ, ಬಡವ್ರ ಪಕ್ಷ ಯಾರಿಲ್ಲ. ಮಾಡ್ತೀವಿ, ನಾಳೆ ಮಾಡ್ತೀವಿ. ಬಡವ್ರು ಎಲ್ಲಿ ಹೋಗ್ಬೇಕು? ಒಂದು 500 ರೂಪಾಯಿ ಕಟ್ರೆ ನಾವು ಏನೋ ಹೋಗ್ಲಿ ಅಂತ ಕಟ್ಬಿಡ್ತೀವಿ. ಹೋಗ್ಲಿ 500 ರೂಪಾಯಿ ಅದೆಲ್ಲ ಆಗಲ್ಲಮ್ಮ, ಸುಮ್ಮನೆ ಹೇಳ್ತಾರೆ, ಆಗಲ್ಲ. ನಮ್ಮ ಹತ್ರ 5 ರೂಪಾಯಿ ಇಲ್ಲ ಜೇಬ್ನಲ್ಲಿ, 10,000 ಎಲ್ಲಿಂದ ಕಳೋದು ನಾವು? 5 ರೂಪಾಯಿ ಜೇಬ್ನಲ್ಲಿ ಇರಲ್ಲ. ಒಂದೊಂದ್ಸತಿ ಸಾಲ ಸುಲ ಮಾಡಿ ವ್ಯಾಪಾರ ಮಾಡ್ತೀವಿ ಇಲ್ಲಿ. ಎಲ್ಲರೂ ಹೇಳಿದ್ದಾರೆ, ಹೇಳ್ತಿದ್ದಾರೆ ಎಲ್ಲರೂ. 4 ಜನಕ್ಕೆ ಹೆಂಗಾಗುತ್ತೆ ಹಂಗೆ ಮಾಡೋ ತಪ್ಪು. ಯಾಕಂದ್ರೆ ಪಾದಚಾರಿಗಳಿಗೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬಾರ್ದು. ಫುಟ್ಪಾತ್ ಅಲ್ಲಿ ಅಂದ್ರೆ 1.5 ಕೋಟಿ ವ್ಯಾಪಾರಿಗಳು ಇದ್ದಾರೆ ಇಡೀ ಬೆಂಗಳೂರಲ್ಲಿ. ಎಲ್ಲ ಜೀವನ ಹೆಂಗೆ ಮಾಡೋದು ಹೇಳಿ? ಹೊಟ್ಟೆಪಾಡು, ಸ್ಕೂಲ್ ಅಡ್ಮಿಷನ್ನು, ಬಾಡಿಗೆ, ಅವ್ರಿಗೆ ಇದ್ಬಿಟ್ರೆ ನಮಗೆ ಇದ್ಬಿಟ್ರೆ ಏನೂ ಬರಲ್ಲ. ಅದಕ್ಕಂತ ಮಾರ್ಕೆಟ್ ಒಳಗಡೆ ಮಾಡ್ಕೊಳ್ಳಿ, ಫುಟ್ಪಾತ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಮಾರ್ಕೆಟ್ ಒಳಗಡೆ ಬಾಡಿಗೆ ಕಟ್ಟಕ್ಕೆ ನಿಮಗೆ ಶಕ್ತಿ ಇಲ್ಲ ಮೇಡಮ್. ನಮಗೆ ಫುಟ್ಪಾತಲ್ಲಿ ನೋಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ. ಡೈಲಿ 500-600 ರೂಪಾಯಿ ಸಂಪಾದಿಸ್ಕೊಂಡು ಹೋಗ್ತೀವಿ. ಮತ್ತೆ ಅವರೆಲ್ಲ ಓಡಾಡಕ್ಕೆ ನೋಡಿ ಎಷ್ಟು ತೊಂದರೆ ಆಗ್ತದೆ. ಗಾಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಮಾರ್ಕೆಟಲ್ಲಿ, ಎಲ್ಲ ಒಳಗಡೆ ಎಲ್ಲ ಹತ್ತಿಸ್ಬಿಟ್ಟಿದ್ದಾರೆ. ಎಲ್ಲ ನೀಟ್ನೆಸ್ಸು, ಕಸರಾನು ಆಗ್ತಾ ಇಲ್ಲ, ಎಲ್ಲ ನೀಟ್ನೆಸ್ ಸಿಕ್ಕಿದ್ದೀವಿ. ಯಾಕಂದ್ರೆ ಗಾಡಿಗಳಿಂದ ಬರ್ತಾರೆ, ಇವಾಗ ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇವಾಗ ಎಲ್ಲ ಕ್ಲೀನ್ ಇದೆ ರೋಡ್, ಎಲ್ಲ ಗಾಡಿಗಳು ಆರಾಮಾಗಿ ಹೋಗ್ತಾ ಇದೆ. ನಿಮ್ಗೇನೋ ನೋಟಿಸ್ ಕೊಟ್ಟಿದ್ದಾರಾ? ಇಲ್ಲ, ಏನಿಲ್ಲ, ಸ್ವಲ್ಪ ಕ್ಲೀನಾಗಿ ಮಾಡ್ಕೊಳ್ಳಿ, ನೀಟ್ನೆಸ್ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಅಕಸ್ಮಾತ್ ಫೈನ್ ಹಾಕಿದ್ರೆ ಏನು ಮಾಡ್ತೀರಾ? ನೋಡೋಣ ಏನು ಮಾಡ್ತಾರೆ. ಯಾಕಂದರೆ 250ರಿಂದ 10,000ವರೆಗೂ ಫೈನ್ ಇದೆ. ಯಾಕಂದ್ರೆ ಪಾದಚಾರಿಗಳು ಓಡಾಡೋರಿಗೆ ತುಂಬ ಕಷ್ಟ ಆಗ್ತಾ ಇದೆ, ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ವಯಸ್ಸಾದವ್ರು ಬರ್ತಾರೆ, ಮತ್ತೆ ಗಾಡಿಗಳು ಇಲ್ಲೇ 2 ವೀಲರ್ ಎಲ್ಲ ಇದು ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ ಮಾರ್ಕೆಟಲ್ಲಿ. BBMP ಅವರೆಲ್ಲ ಇದು ಮಾಡಿದ್ದಾರೆ. ಅಕಸ್ಮಾತ್ ಇದು ಮಾಡ್ಬಾರ್ದ್ರೆ ಒಳಗಡೆ ಹೋಗ್ತೀರಾ? ಇಲ್ಲ, ಇದು ಬಿಟ್ಟರೆ ಏನಿದೆ, ನಮ್ಗೆ ಏನು ಬರಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರ ಏನು ಬಡವರಿಗೆಲ್ಲ ಸ್ವಲ್ಪ ಮಾಡಿಕೊಡ್ಬೇಕು. ಫುಟ್ಪಾತ್ ವ್ಯಾಪಾರಿಗಳು ಡೈಲಿ ಇಲ್ಲೇ ತಿಂದು ಇಲ್ಲೇ ಜೀವನ ಮಾಡೋದು, ಇದು ಬಿಟ್ಟರೆ ಬೇರೆ ಏನು ಬರಲ್ಲ ಅವರಿಗೆಲ್ಲ.
ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಅಕಸ್ಮಾತ್ ಏನಾದ್ರು ಅನುಕೂಲ ಅಂತಂದ್ರೆ ನಿಮ್ಗೆ ಒಳಗಡೆ ಜಾಗ ಕೊಡ್ತೀನಿ ಅಂತಂದ್ರೆ ಏನ್ ಮಾಡ್ತೀರಾ? ಮಾಡ್ತೀವಿ. ಅಲ್ವಾ? ಅವರು ಅದಕ್ಕಂತಾನೆ ಜಾಗ ಇರುತ್ತೆ, ಅಂತ ಜಾಗದಲ್ಲಿ ಮಾಡಬೇಕು. ನೀವು ಅದು ಬಿಟ್ಬಿಟ್ಟು ಇಲ್ಲಿ ಓಡಾಡೋ ಜಾಗದಲ್ಲಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಎಲ್ಲೋ ಒಂದು ಅನುಕೂಲ ಮಾಡಿಕೊಡ್ಲಿ, ಮಾಡ್ತೀವಿ. ಎಲ್ಲಿ ಕೊಟ್ಟರು ಮಾಡ್ತೀರಾ? ಮಾಡ್ತೀವಿ. ಮಾರ್ಕೆಟಲ್ಲಿ ಅಂದರೆ ಇಲ್ಲಿ ಬಿಟ್ಟರೆ ಬೇರೆ ಆಚೆ ಕಡೆ ಹೋಗಿದ್ರೆ ನಮ್ಗೆ ಏನು ಬರಲ್ಲ. ನಾವು ಇಲ್ಲಿ 16 ವರ್ಷದಿಂದ ಇದ್ದೀವಿ ಅಷ್ಟೇ, ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ.